ದೇಶಗಳಲ್ಲಿ ಕೊರೋನಾ ಪ್ರಪಂಚದಾದ್ಯಂತ ಯಾವ ಪ್ರಮಾಣದಲ್ಲಿ ಸಾವನ್ನ ತಂದಿದೆ, ಯಾವ ಪ್ರಮಾಣದಲ್ಲಿ ಬಾಧಿತರಾಗಿದ್ದಾರೆ ಜನ ಅಂತ ನಮ್ಮ ಕಣ್ಮುಂದೆನೇ ಎಲ್ಲ ಗ್ರಾಫು ಡೇಟಾ ಎಲ್ಲ ಇದೆ. ಇಷ್ಟಾದರೂ ಕೂಡ ಈ ಸಲದ ಅಲೆಯಲ್ಲಿ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಹೆಚ್ಚು ತನ್ನ ಆರ್ಭಟವನ್ನ ಮುಂದುವರಿಸ್ತಾ ಇದ್ರು. ನಮ್ಮ ರಾಜ್ಯ ಸರ್ಕಾರ ಹೇಳಿದಂತಹ ವಿಚಾರಗಳನ್ನು ಅಧಿಕಾರಿಗಳು ಫಾಲೋ ಮಾಡ್ತಾ ಇಲ್ಲ. ನೆಪ ಮಾತ್ರಕ್ಕೆ ಕೆಲವು ಕಡೆಗಳಲ್ಲಿ ಕೊರೋನಾ ಟೆಸ್ಟ್ ಮಾಡಿದೀವಿ ಅಂತ ಸುಳ್ಳು ಅಂಕಿ ಅಂಶವನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಇದೆ. ಯಾಕೆ ಈ ಅನುಮಾನ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ ನಿಮ್ಮ ಮುಂದೆ. ನೆಪ ಮಾತ್ರಕ್ಕೆ ಕೋವಿಡ್ ಟೆಸ್ಟ್ ಮಾಡ್ತಿದ್ಯಾ ಆರೋಗ್ಯ ಇಲಾಖೆ? ಟೆಸ್ಟಿಂಗ್ ಬಗ್ಗೆ ಸರ್ಕಾರಕ್ಕೆ ಸುಳ್ಳು ವದಂತಿ ನೀಡ್ತಿರೋದಾಗಿ ಅನುಮಾನ. 15ರಿಂದ 20 ಮಂದಿಗೆ ಟೆಸ್ಟ್ ಮಾಡಿ ಕೈ ತೊಳ್ಕೊಳ್ತಾ ಇರೋ ಇಲಾಖೆ ಈಗಾಗಲೇ ಕೋವಿಡ್ ಉಪತಳಿ JN1 ರೂಪಾಂತರಿಯಾಗಿದ್ದು ಕೇರಳ, ತಮಿಳುನಾಡಿನ ಜನರು ಸಾಕಷ್ಟು ಸಮಸ್ಯೆಗೆ ಒಳಗಾಗಿದ್ದಾರೆ. ಈ ನಡುವೆ ರಾಜ್ಯ ಸರ್ಕಾರ ಕೇರಳ ಗಡಿಭಾಗವನ್ನ ಹೊಂದ್ಕೊಂಡಿರುವ ಜಿಲ್ಲೆಯಲ್ಲಿ ಟೆಸ್ಟಿಂಗ್ ಪ್ರಮಾಣ ಹಾಗೂ ಕೋವಿಡ್ ಬಂದ್ರೆ ಯಾವ ರೀತಿ ಎದುರಿಸಬೇಕು ಅಂತ ಎಲ್ಲಾ ರೀತಿಯಲ್ಲಿ ತಯಾರಿಯನ್ನ ನಡೆಸಿಕೊಳ್ಳುವಂತೆ ಸೂಚನೆಯನ್ನ ಕೊಟ್ಟಿದೆ. ಅದರಂತೆ ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ ಮಡಿಕೇರಿ ಜಿಲ್ಲಾಸ್ಪತ್ರೆ ಸೇರಿದಂತೆ ಸೋಮವಾರಪೇಟೆ ತಾಲೂಕು ಆಸ್ಪತ್ರೆಗಳಲ್ಲಿ ಆರೋಗ್ಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಪ್ರತ್ಯೇಕ ಹಾಸಿಗೆಗಳು, ICU, ವೆಂಟಿಲೇಟರ್, ಆಮ್ಲಜನಕ ದಾಸ್ತಾನಿಡಲಾಗಿದೆ. ಈ ಹಿಂದೆ ಕೋವಿಡ್ ಪರಿಸ್ಥಿತಿಯಲ್ಲಿ ಆಮ್ಲಜನಕ ಅಲಭ್ಯತೆ ಸಾವಿಗೆ ಕಾರಣ ಆಗಿತ್ತು. ಇದನ್ನ ಮನಗಂಡು ಮಡಿಕೇರಿಯಲ್ಲಿ ಆಮ್ಲಜನಕ ಉತ್ಪಾದನಾ ಘಟಕ ಸ್ಥಾಪಿಸಲಾಗಿದ್ದು ಅದರ ನಿರ್ವಹಣೆಗೆ ಒತ್ತು ನೀಡಲಾಗಿದೆ. ಅದೇ ರೀತಿ ಆಮ್ಲಜನಕ ಪೂರೈಕೆಗೆ ಪೂರಕ ಕೆಲಸಗಳನ್ನ ನಿರ್ವಹಿಸಲಾಗ್ತಾ ಇದೆ. ಆದರೆ ಎಲ್ಲಾ ವ್ಯವಸ್ಥೆ ಮಾಡಿಕೊಂಡಿರುವ ಆರೋಗ್ಯ ಇಲಾಖೆ ಟೆಸ್ಟಿಂಗ್ ಪ್ರಮಾಣ ಮಾತ್ರ ಕಡಿಮೆ ಮಾಡ್ತಿದೆ ಅನ್ನೋ ಅನುಮಾನ ಸಾರ್ವಜನಿಕರಲ್ಲಿ ಮೂಡಿದೆ. ಈಗಾಗಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೋವಿಡ್ ಟೆಸ್ಟಿಂಗ್ ಸೆಂಟರ್ ತೆಗೆದಿದ್ರೂ ಯಾವುದೇ ರೀತಿಯಲ್ಲಿ ಟೆಸ್ಟಿಂಗ್ ಆಗ್ತಾ ಇಲ್ಲ. ಹಾಗೆ ಒಂದು ವೇಳೆ ಟೆಸ್ಟಿಂಗ್ ಮಾಡಿದ್ರೂ ದಿನಕ್ಕೆ 15ರಿಂದ 20 ಜನರಿಗೆ ಮಾಡಲಾಗ್ತಾ ಇದೆ. ಹೀಗಾಗಿ ಸಾರ್ವಜನಿಕರು ಆರೋಗ್ಯ ಇಲಾಖೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಆದೇಶವನ್ನು ಇವತ್ತಿನ ಜಿಲ್ಲಾ ಮಟ್ಟದ ಆರೋಗ್ಯ ಕೇಂದ್ರಗಳಲ್ಲಿ ಪಾಲಿಸ್ತಾ ಇಲ್ಲ ಅನ್ನತಕ್ಕಂಥದ್ದನ್ನು ಇವತ್ತು ಕಂಡು ಬರ್ತಾ ಇದೆ. ಅಂದರೆ ಒಂದು ದಿನಕ್ಕೆ ಸರಾಸರಿ 150 ಟೆಸ್ಟ್ಗಳಾದರೂ ಆಗಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಆದೇಶ ಇದ್ದರೂ ಕೂಡ ಇವತ್ತು ಮಡಿಕೇರಿ ಅಂತ ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ಜಿಲ್ಲೆಯ ಆಸ್ಪತ್ರೆಯಲ್ಲಿ ಅದು ಇವತ್ತು ಕೇವಲ ಮೀನಾಮೇಷವಾಗಿ ಎಣಿಸ್ಕೊಂಡು ಕಾಲಹರಣ ಮಾಡ್ತಾ ಇದ್ದಾರೆ ವಿನಃ ಯಾವುದೇ ರೀತಿಯಲ್ಲಿರ್ತಕ್ಕಂಥ ಜವಾಬ್ದಾರಿಯನ್ನು ಮಾಡ್ತಾ ಇದೆ. ಇದು ಏನು ಸೂಚಿಸ್ತದೆ ಅಂತ ಹೇಳಿದ್ರೆ ಮುಂದೆ ಈ ಹಿಂದೆ ಆಗಿರತಕ್ಕಂಥ ಹಲವಾರು ಸಾವು ನೋವುಗಳು ನಡೆದಿತ್ತು, ಇದನ್ನು ವ್ಯಾಪಿಸ್ಲಿಕ್ಕಿರತಕ್ಕಂಥ ಅವಕಾಶಗಳನ್ನು ಕೊಡ್ತಾರೆ ಅನ್ನತಕ್ಕಂಥದ್ದಕ್ಕೆ ನಮಗೆ ಸಂದೇಹ ಬರ್ತಾ ಇದೆ. ಈ ಬಗ್ಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಪಬ್ಲಿಕ್ ಟಿವಿ ಕೇಳಿದ್ರೆ ಕೋವಿಡ್ ಎದುರಿಸೋದಿಕ್ಕೆ ಆರೋಗ್ಯ ಇಲಾಖೆ ಈಗಾಗಲೇ ಸನ್ನದ್ಧ ಆಗಿದೆ. ಗಡಿ ಭಾಗದಲ್ಲಿ ಈಗಾಗಲೇ ಥರ್ಮಲ್ ಸ್ಕ್ರೀನಿಂಗ್ ಗಳನ್ನ ಮಾಡಿ ಅನುಮಾನ ಬಂದ ರೋಗಿಗಳನ್ನ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ದು ಕೋವಿಡ್ ಟೆಸ್ಟ್ ನಡೆಸಲಾಗ್ತಾ ಇದೆ. ಅಲ್ಲದೆ ಈಗಾಗಲೇ ಜಿಲ್ಲಾ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಆರೋಗ್ಯ ಕೇಂದ್ರಗಳಲ್ಲಿ ಟೆಸ್ಟಿಂಗ್ ಹೆಚ್ಚಾಗಿ ಮಾಡಲಾಗ್ತಾ ಇದೆ. ಸರ್ಕಾರ ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ ಟೆಸ್ಟಿಂಗ್ ಮಾಡೋದಕ್ಕೆ ಸುಮಾರು 120 ಟೆಸ್ಟ್ ನಡೆಸೋದಕ್ಕೆ ಟಾರ್ಗೆಟ್ ನೀಡಲಾಗಿದೆ. ಅದರಂತೆ ದಿನನಿತ್ಯ 122 ಟೆಸ್ಟ್ಗಳನ್ನು ಮಾಡಿಸಿದ್ದೀವಿ. ರ್ಯಾಪಿಡ್ ಟೆಸ್ಟ್ 34, RT-PCR ಟೆಸ್ಟ್ 86 ಗುರಿ ಕೊಟ್ಟಿದ್ದಾರೆ. ಅದನ್ನ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಪ್ರಮಾಣ ಕಡಿಮೆ ಅಂತ ಕೇಳಿದ್ರೆ ನಿನ್ನೆ ರಜೆ ಇದ್ದಿದ್ರಿಂದ ಆಸ್ಪತ್ರೆಯಲ್ಲಿ 17 ಟೆಸ್ಟಿಂಗ್ ಮಾಡಲಾಗಿದೆ. ಈಗಾಗಲೇ ಕೊಡಗಿನಲ್ಲಿ ಒಂದು JN1 ಪ್ರಕರಣ, ಒಬ್ಬರಲ್ಲಿ ಮೈಸೂರಿನಲ್ಲಿ ಪತ್ತೆಯಾಗಿದೆ. ಅವರು ಕೊಡಗಿನ ಮೂಲದವರು, ಅವರ ಮನೆಯವರಿಗೂ ಕೋವಿಡ್ ಟೆಸ್ಟ್ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ರು. ದಿವಸ 120 ಟೆಸ್ಟ್ ನಮಗೆ ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಟೆಸ್ಟ್ ಮಾಡ್ತಾಯಿದ್ವಿ. ನಿನ್ನೆ ದಿವಸ ಕೂಡ 122 ಟೆಸ್ಟ್ ನಾವು ಮಾಡಿದ್ದೀವಿ. ಅದರಲ್ಲಿ ರ್ಯಾಟ್ ಬಂದು 34 ಟೆಸ್ಟು ರ್ಯಾಟು ಮತ್ತು 86 RT-PCR ಟೆಸ್ಟ್ನ ಗುರಿಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಮಾಡ್ತಾಯಿದ್ದೀವಿ. ನಾವು ಮೇಯ್ನ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋವಂಥದ್ದು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು, ತಾಲೂಕು ಆಸ್ಪತ್ರೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಈ ಒಂದು ಟೆಸ್ಟ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಆರೋಗ್ಯ ಇಲಾಖೆ ಟೆಸ್ಟಿಂಗ್ ಪ್ರಮಾಣ ಕಡಿಮೆ ಮಾಡಿದ್ರೆ ಮುಂದೊಂದು ದಿನ ಬೇರೆ ರೀತಿಯಲ್ಲಿ ಸಮಸ್ಯೆಗೆ ಕೊಡಗು ಜಿಲ್ಲೆ ಒಳಗಾಗುತ್ತೆ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.